ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ ಮಾತಾಡೋಕೆ ಎತ್ತಿಕೊಂಡಿರೋ ಪುಸ್ತಕ ಬಹುಶಃ ಕನ್ನಡದ ಎಲ್ಲಾ ಓದುಗರ ಫೇವ್ರೆಟ್ ಲಿಸ್ಟಲ್ಲೂ ಇದ್ದೇ ಇರುತ್ತೆ ಅನ್ಸತ್ತೆ. ಹೌದು ಹೌದು, ಖಂಡಿತ. ಕೆಲವರಂತೂ ಇದನ್ನ 10 ಸಾರಿ ಓದಿರ್ತಾರೆ. ಬೇರೆ ಯಾವುದೂ ಅಲ್ಲ, ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ. ಆಹಾ, ಕರ್ವಾಲೋ, ಅದರ ಬಗ್ಗೆ ಮಾತಾಡೋದೇ ಒಂದು ಖುಷಿ. ನಮ್ಮ ಮುಂದಿರೋ ಆಕರಗಳು ಕೂಡ ಈ ಅದ್ಭುತ ಕಾದಂಬರಿಯ ಹಲವು ಮುಖಗಳನ್ನ ನಮ್ಮುಂದೆ ತೆರೆದಿಡುತ್ತೆ. ಕರ್ವಾಲೋ ಅಂತಕ್ಷಣ ನೆನ್ಪಾಗೋದು ಮಲೆನಾಡಿನ ದಟ್ಟ ಕಾಡು, ನಿಗೂಢತೆ, ವಿಜ್ಞಾನ, ಹುಡುಕಾಟ. ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ ಅದೊಂದು ಅನುಭವ. ಇದು ಕೇವಲ ಒಂದು ಹಾರುವ ಹಲ್ಲಿಯನ್ನು ಹುಡುಕುವ ಕಥೆ ಅಷ್ಟೇ ಅಲ್ಲ, ನಮ್ಮ ಕಾಲದ ಒಂದು ಅತಿ ಮುಖ್ಯ ಸಂಘರ್ಷವನ್ನ, ಅಂದ್ರೆ ವಿಜ್ಞಾನ ಮತ್ತು ಜಾನಪದ ಜ್ಞಾನ, ತರ್ಕ ಮತ್ತು ನಂಬಿಕೆ. ಎಕ್ಸಾಕ್ಟ್ಲಿ, ಇವುಗಳ ನಡುವಿನ ಸಂಬಂಧವನ್ನ ಬಹಳ ಸುಂದರವಾಗಿ ಹಿಡಿದಿಡುತ್ತೆ. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಈ ಕಾದಂಬರಿಯ ಆಳಕ್ಕಿಳಿದು ಅದರೊಳಗಿನ ವಿಸ್ಮಯವನ್ನ ಮತ್ತೊಮ್ಮೆ ಶೋಧಿಸುವುದು. ನೀವ್ ಹೇಳಿದ್ದು ತುಂಬಾ ಸರಿ. ಇದು ತೇಜಸ್ವಿಯವರ ಒಂದು ರೀತಿಯ ಮ್ಯಾಗ್ನಮ್ ಓಪಸ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಇದರಲ್ಲಿ ಅವರ ಎಲ್ಲಾ ಆಸಕ್ತಿಗಳು, ಅಂದ್ರೆ ಪ್ರಕೃತಿಯ ಬಗ್ಗೆ ಅವರಿಗಿದ್ದ ಅಪಾರ ಪ್ರೀತಿ, ವೈಜ್ಞಾನಿಕ ಕುತೂಹಲ, ಹಳ್ಳಿಯ ಮುಗ್ಧ ಜನ, ಅವರ ನಂಬಿಕೆಗಳು, ಹೌದು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಿನ ಅನಿರೀಕ್ಷಿತ ತಿರುವುಗಳ ಬಗ್ಗೆ ಅವರಿಗಿದ್ದ ವಿಸ್ಮಯ, ಎಲ್ಲವೂ ಒಟ್ಟಿಗೆ ಸೇರ್ಕೊಂಡಿದ್ವೆ. ಈ ಕಾದಂಬರಿ ಓದುಗರನ್ನು ಯಾಕೆ ಇಷ್ಟೊಂದು ಸೆಳೆಯುತ್ತೆ ಅಂದ್ರೆ ಅದು ನಮ್ಮೊಳಗಿನ ಆ ಹುಡುಕಾಟದ ಮನಸ್ಥಿತಿಯನ್ನ ಜಾಗೃತಗೊಳಿಸುತ್ತೆ. ಹಾಗಾದ್ರೆ ಬನ್ನಿ ಆ ಜಗತ್ತಿನೊಳಗೆ ಹೋಗೋಣ. ಕಥೆ ಶುರುವಾಗೋದೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ. ಇಲ್ಲಿ ಮಲೆನಾಡು ಅನ್ನೋದು ಕೇವಲ ಒಂದು ಬ್ಯಾಕ್ಗ್ರೌಂಡ್ ಅಲ್ಲ, ಅದೊಂದು ಜೀವಂತ ಪಾತ್ರ ಅಲ್ವಾ? ಖಂಡಿತ. 8 ವರ್ಷಕ್ಕೊಮ್ಮೆ ಮಾತ್ರ ಹೂ ಬಿಡೋ ಗುರುಗಿ ಮರ, ವಿಚಿತ್ರ ಕೀಟಗಳು, ಮಳೆ, ಕಾಡು, ಇವೆಲ್ಲವೂ ಕಥೆಯ ಭಾಗವಾಗಿಯೇ ಬರ್ತವೆ. ಈ ಪರಿಸರದ ಮಧ್ಯೆ ನಮ್ಮ ಕಥಾನಾಯಕ ಅಂದ್ರೆ ನಿರೂಪಕ ಇದ್ದಾನೆ. ಈ ನಿರೂಪಕನ ಪಾತ್ರ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವನು ಸಿಟಿಯಿಂದ ಬಂದವನು, ಓದ್ಕೊಂಡವನು. ಹೌದು. ಪ್ರಕೃತಿ ಜೊತೆ ಒಂದಾಗಿ ಬದುಕ್ಬೇಕು ಅಂತ ಕೃಷಿ ಮಾಡೋಕ್ ಬರ್ತಾನೆ. ಆದ್ರೆ ಆಧುನಿಕ ಕೃಷಿ ಅಂದ್ರೆ ಈ ರಾಸಾಯನಿಕ ಗೊಬ್ಬರ, ಹೈಬ್ರಿಡ್ ಬೀಜ ಬಳಸಿ ಸಂಪೂರ್ಣ ಸೋತ್ ಹೋಗಿರ್ತಾನೆ. ಹೌದು, ಅವನಿಗೆ ಒಂಥರ ಜಿಗುಪ್ಸೆ ಬಂದಿರುತ್ತೆ. ಅದೇ, ಎಲ್ಲವನ್ನೂ ಮಾರಿ ವಾಪಸ್ ಪಟ್ಟಣಕ್ಕೆ ಹೋಗೋ ನಿರ್ಧಾರ ಮಾಡಿರ್ತಾನೆ. ಒಂದ್ರೀತಿ ಆಧುನಿಕ ಮನುಷ್ಯನ ಗೊಂದಲದ ಪ್ರತೀಕ ಆತ, ಹೌದಲ್ಲ? ಖಂಡಿತ. ಅವನು ಆಧುನಿಕತೆಯ ವೈಫಲ್ಯವನ್ನು ಕಂಡವನು, ಅದೇ ಸಮಯದಲ್ಲಿ ಹಳ್ಳಿಯ ಸಂಪ್ರದಾಯಗಳನ್ನು ಪೂರ್ತಿಯಾಗಿ ಒಪ್ಕೊಳ್ಳಾಗದ ಸ್ಥಿತಿಯಲ್ಲಿರ್ತಾನೆ. ಸೊ ಈ ಗೊಂದಲದ ಸ್ಥಿತಿಯಲ್ಲಿದ್ದಾಗ್ಲೇ ಅವನ ಜೀವನಕ್ಕೆ 2 ವಿಚಿತ್ರ ಪಾತ್ರಗಳು ಪ್ರವೇಶಿಸ್ತವೆ. ಆ ಇಬ್ರು 2 ಬೇರೆ ಬೇರೆ ಧ್ರುವಗಳಿದ್ದ ಹಾಗೆ. ಎಕ್ಸಾಕ್ಟ್ಲಿ. ಒಬ್ರು ಪ್ರೊಫೆಸರ್ ಕರ್ವಾಲೋ, ಇನ್ನೊಬ್ಬ ಮಂದಣ್ಣ. ಈ ಮೂವರ ಸಂಯೋಗವೇ ಈ ಕಾದಂಬರಿಯ ಜೀವಾಳ. ಹೌದು, ಕರ್ವಾಲೋ ಅಂದ್ರೆ ತರ್ಕ, ವಿಜ್ಞಾನ, ಜ್ಞಾನದ ಸಾಕಾರ ಮೂರ್ತಿ. ಸಸ್ಯಶಾಸ್ತ್ರಜ್ಞ, ಕೀಟಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ವ್ಯಕ್ತಿ. ಇನ್ನೊಂದ್ ಕಡೆ ಮಂದಣ್ಣ. ಅವನೊಬ್ಬ ಸ್ಥಳೀಯ ಜೇನು ಕೃಷಿಕ. ಓದು ಬರಹ ಹೆಚ್ಚು ಗೊತ್ತಿಲ್ಲ, ಮೂಢನಂಬಿಕೆಗಳನ್ನು ನಂಬ್ತಾನೆ. ಆದ್ರೆ ಪ್ರಕೃತಿಯ ಬಗ್ಗೆ ಅವನಿಗಿರೋ ಜ್ಞಾನ ಅಪಾರ. ಅನುಭವದಿಂದ ಬಂದ ಜ್ಞಾನ ಅದು. ಅದೇ ಇಲ್ಲಿ ತೇಜಸ್ವಿಯವರ ಜೀನಿಯಸ್ ಕಾಣೋದು. ಅವರು ಈ 2 ಪಾತ್ರಗಳನ್ನ ಎದುರಾಳಿಗಳಾಗಿ ನಿಲ್ಸೋದಿಲ್ಲ, ಬದಲಾಗಿ ಪೂರಕ ಶಕ್ತಿಗಳಾಗಿ ತೋರಿಸ್ತಾರೆ. ಕರ್ವಾಲೋ ಅವರ ವೈಜ್ಞಾನಿಕ ಜ್ಞಾನಕ್ಕೆ ಮಂದಣ್ಣನ ಜಾನಪದ ಜ್ಞಾನದ ಸಹಾಯ ಬೇಕಾಗ್ತದೆ. ಅಂದ್ರೆ ಪುಸ್ತಕದ ಜ್ಞಾನಕ್ಕೆ ನೆಲದ ಜ್ಞಾನದ ಜೊತೆಯಿಲ್ಲದೆ ಮುಂದುವರಿಯಲು ಸಾಧ್ಯವಿಲ್ಲ ಅನ್ನೋದನ್ನೇ ಅವರು ಹೇಳ್ತಿದ್ದಾರೆ. ಖಂಡಿತ, ಅದನ್ನೇ ಅದ್ಭುತವಾಗಿ ಕಟ್ಕೊಡ್ತಾರೆ. ಮಂದಣ್ಣನ ಪಾತ್ರ ಬರೀ ಜ್ಞಾನಕ್ಕಷ್ಟೇ ಸೀಮಿತವಲ್ಲ, ಅವನಿಂದ ಕತೆಗೆ ಸಿಗುವ ಹಾಸ್ಯ ಇದೆಯಲ್ಲ, ಅದು ಅದ್ಭುತ. ಹೌದೌದು. ಆಗಸ್ಟ್ 15ರಂದು ಸಚಿವರಿಗೆ ಪರ್ಮನೆಂಟ್ ನೌಕರಿಗಾಗಿ ಅರ್ಜಿ ಕೊಡೋಕ್ ಹೋಗಿ ಬ್ಯಾಂಡ್ ಬಾರಿಸಿ ತಾಲೂಕಾಫೀಸ್ ಗೋಡೆ ಮೇಲಿದ್ದ ಜೇನುಗೂಡನ್ನು ಕೆರಳಿಸೋ ಆ ದೃಶ್ಯ, ಅಬ್ಬಬ್ಬಾ! ಇಡೀ ಸಮಾರಂಭವೇ ಅಲೋಲಕಲೋಲ. ಸಚಿವರು, ಅಧಿಕಾರಿಗಳು ಎಲ್ಲರೂ ಜೇನು ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಓಡ್ತಾರೆ. ಆ ದೃಶ್ಯವನ್ನು ನೆನೆಸ್ಕೊಂಡ್ರೆ ಈಗ್ಲೂ ನಗು ಬರುತ್ತೆ. ತೇಜಸ್ವಿಯವರ ಹಾಸ್ಯದ ಶೈಲಿಯೇ ಅದು. ಅದು ಪಾತ್ರಗಳ ಮುಗ್ಧತೆಯಿಂದ, ಅನಿರೀಕ್ಷಿತ ಸನ್ನಿವೇಶಗಳಿಂದ ಹುಟ್ಟುತ್ತೆ. ಇಲ್ಲಿ ಯಾರೂ ಕೆಟ್ಟವರಲ್ಲ, ಅದರ ಪರಿಸ್ಥಿತಿ ಮಾತ್ರ ಕೈಮೀರಿ ಹೋಗುತ್ತೆ. ನಿಜ. ಮಂದಣ್ಣನ ಮುಗ್ಧತೆ, ಅವನ ವಿಚಿತ್ರ ತರ್ಕಗಳು ಕಥೆಗೆ ಒಂಥರ ಲವಲವಿಕೆ ಕೊಡ್ತವೆ. ಹೌದು, ಅವನು ಕೇವಲ ಕಾಮಿಡಿ ಪಾತ್ರವಲ್ಲ, ಅವನ ಮಾತುಗಳಲ್ಲಿ ಆಳವಾದ ಜೀವನ ದರ್ಶನವೂ ಇರುತ್ತೆ. ಸರಿ, ಇಂಥ ವಿಭಿನ್ನ ಪಾತ್ರಗಳು ಒಂದೆಡೆ ಸೇರೋದಕ್ಕೆ ಒಂದು ಬಲವಾದ ಕಾರಣ ಬೇಕಲ್ವಾ? ಅದೇ ಈ ಕಥೆಯ ಕೇಂದ್ರಬಿಂದು.
ಲಕ್ಷಾಂತರ ವರ್ಷಗಳ ಹಿಂದೆಯೇ ಅಳಿದು ಹೋಗಿದೆ ಎಂದು ವಿಜ್ಞಾನ ಜಗತ್ತು ನಂಬುವ ಹಾರುವ ಹಲ್ಲಿ. ಫ್ಲೈಯಿಂಗ್ ಲಿಸಾರ್ಡ್. ಹೌದು, ಕರವಾಲೋ ಅದನ್ನ ಹುಡುಕೊಂಡು ಮೂಡಿಗೆರೆಗೆ ಬಂದಿರ್ತಾರೆ. ಈ ಐಡಿಯಾವೇ ಎಷ್ಟು ರೋಚಕವಾಗಿದೆ ಅಲ್ವಾ? ಹೌದು, ಇದು ಕೇವಲ ಒಂದು ಪ್ರಾಣಿ ಹುಡುಕಾಟವಲ್ಲ, ಅದೊಂದು ಟೈಮ್ ಕ್ಯಾಪ್ಸೂಲ್ ಅನ್ನು ಹುಡುಕುವ ಪ್ರಯತ್ನ. ಭೂಮಿಯ ವಿಕಾಸದ ಹಾದಿಯಲ್ಲಿ ಕಳೆದುಹೋದ ಒಂದು ಕೊಂಡಿಯನ್ನು ಮತ್ತೆ ಪತ್ತೆ ಮಾಡುವ ಮಹತ್ವಾಕಾಂಕ್ಷೆಯ ಯೋಜನೆ. ಅಳಿದು ಹೋಯ್ತು ಅಂತ ಭಾವಿಸಿದ ಒಂದು ಜೀವ ಸಂಕುಲ ಇನ್ನೂ ನಮ್ಮ ನಡುವೆ ಬದುಕಿರಬಹುದು ಅನ್ನೋ ಕಲ್ಪನೆಯೇ ರೋಮಾಂಚನಕಾರಿ. ಖಂಡಿತ, ಅದು ವಿಜ್ಞಾನದ ಅತಿದೊಡ್ಡ ಸವಾಲುಗಳಲ್ಲಿ ಒಂದು. ಇಲ್ಲಿ ನನಗೊಂದು ಪ್ರಶ್ನೆ ಕಾಡುತ್ತೆ. ಕರ್ವಾಲೋ ಒಬ್ಬ ಅಂತಾರಾಷ್ಟ್ರೀಯ ವಿಜ್ಞಾನಿ. ಅವನಿಗೆ ಬೇಕಿದ್ರೆ ದೊಡ್ಡ ತಂಡವನ್ನೇ ಕಟ್ಟಬಹುದಿತ್ತು, ದೊಡ್ಡ ಫಂಡಿಂಗ್ ತರಬಹುದಿತ್ತು. ಆದ್ರೂ ಅವನು ಅವಿದ್ಯಾವಂತ ಮಂದಣ್ಣನ ಮೇಲೆ ಯಾಕೆ ಅಷ್ಟು ಅವಲಂಬಿತನಾಗ್ತಾನೆ? ಅದು ಕೇವಲ ಆ ಹಲಿಯನ್ನು ನೋಡಿದ್ದಾನೆ ಅನ್ನೋ ಕಾರಣಕ್ಕ, ಅಥವಾ ಅದ್ರಲ್ಲೇ ಬೇರೆ ಏನಾದ್ರೂ ಇದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಮೊದಲ ಕಾರಣ, ನೀವು ಹೇಳಿದ ಹಾಗೆ ಆ ಹಾರುವ ಹಲ್ಲಿಯನ್ನು ನಿಜವಾಗಿಯೂ ನೋಡಿದ ಏಕೈಕ ವ್ಯಕ್ತಿ ಮಂದಣ್ಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ಕರ್ವಾಲೋಗೆ ಮಂದಣ್ಣನಲ್ಲಿದ್ದ ಪ್ರಕೃತಿಯ ಸಹಜ ಜ್ಞಾನದ ಬಗ್ಗೆ ಗೌರವವಿತ್ತು. ಅದಕ್ಕಾಗಿ ಅವರು ಮಂದಣ್ಣನನ್ನು ಹುಟ್ಟು ನಿಸರ್ಗತಜ್ಞ ಅಂದ್ರೆ ಬಾರ್ನ್ ನ್ಯಾಚುರಲಿಸ್ಟ್ ಅಂತ ಕರೆಯೋದು. ಮಂದಣ್ಣನಿಗೆ ಕಾಡಿನ ಭಾಷೆ ಗೊತ್ತು. ಯಾವ ಮರದಲ್ಲಿ ಯಾವ ಹಕ್ಕಿ ಗೂಡು ಕಟ್ಟುತ್ತೆ, ಯಾವ ಹೂ ಯಾವಾಗ ಅರಳುತ್ತೆ, ಯಾವ ಪ್ರಾಣಿ ಎಲ್ಲಿ ಓಡಾಡುತ್ತೆ ಅನ್ನೋದು ಅವನಿಗೆ ಅನುಭವದಿಂದ ತಿಳಿದಿರುತ್ತೆ. ಎಕ್ಸಾಕ್ಟ್ಲಿ. ಈ ಜ್ಞಾನ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸಿಗುವುದಿಲ್ಲ. ಆ ಜ್ಞಾನದ ಮಹತ್ವ ಎಷ್ಟಿತ್ತಂದ್ರೆ, ಮಂದಣ್ಣನ ಮೇಲೆ ಸುಳ್ಳು ಕೇಸ್ ಹಾಕಿ ಪೊಲೀಸರು ಹಿಡಿದುಕೊಂಡು ಹೋದಾಗ ಕರ್ವಾಲೋ ಸುಮ್ನೆ ಕೂರೋದಿಲ್ಲ. ಹೌದು. ಚಿಕ್ಕಮಗಳೂರಿನ ಅತ್ಯಂತ ಪ್ರಸಿದ್ಧ ಕ್ರಿಮಿನಲ್ ವಕೀಲರಾದ ಸಿರಿಲ್ ಗುನ್ಸಾಲ್ವಿಸ್ ಅವರನ್ನ ನೇಮಿಸಿ ಜಾಮೀನಿನ ಮೇಲೆ ಹೊರಗೆ ತರ್ತಾರೆ. ಒಬ್ಬ ವಿಜ್ಞಾನಿ, ಒಬ್ಬ ಸಾಮಾನ್ಯ ಜೇನು ಕೃಷಿಕನಿಗಾಗಿ ಇಷ್ಟೆಲ್ಲಾ ಮಾಡ್ತಾರೆ ಅಂದ್ರೆ ಆ ಹಲ್ಲಿಯ ಶೋಧ ಅವರಿಗೆ ಎಷ್ಟು ಮುಖ್ಯವಾಗಿತ್ತು ಅಂತ ಅರ್ಥವಾಗತ್ತೆ. ಹೌದು, ಅಲ್ಲಿಂದಲೇ ನಿಜವಾದ ಸಾಹಸಯಾತ್ರೆ ಶುರುವಾಗೋದು. ಒಂದು ವಿಶಿಷ್ಟ ತಂಡ ಸಿದ್ಧವಾಗತ್ತೆ. ವಿಜ್ಞಾನಿ ಕರ್ವಾಲೋ, ಜೀವನದಲ್ಲಿ ಜಿಗುಪ್ಸೆಗೊಂಡ ನಿರೂಪಕ, ಪ್ರಕೃತಿ ಪಂಡಿತ ಮಂದಣ್ಣ, ಫೋಟೋಗ್ರಾಫರ್ ಪ್ರಭಾಕರ ಮತ್ತು ನಮ್ಮ ಬಿರಿಯಾನಿ ಕಾರ್ಯಪ್ಪ, ಅಡಿಗೆ ಮಾಡೋದ್ರಲ್ಲಿ ಮರ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್. ಹೌದು, ಪ್ರತಿಯೊಬ್ಬರೂ ತಮ್ಮದೇ ಆದ ಕೌಶಲ್ಯದಿಂದ ತಂಡಕ್ಕೆ ಮುಖ್ಯರಾಗುತ್ತಾರೆ. ಆ ಪ್ರಯಾಣದ ಚಿತ್ರಣವೇ ಅದ್ಭುತ. ಒಂದು ಕಡೆ ಅತ್ಯಾಧುನಿಕ ಟೆಲಿಕ್ಯಾಮೆರಾ, 16mm ಮೂವಿ ಕ್ಯಾಮೆರಾ, ಕ್ರೋನೋಮೀಟರ್ಗಳಂತಹ ಉಪಕರಣಗಳು. ಇನ್ನೊಂದು ಕಡೆ ಅವರ ಪ್ರಯಾಣ ಸಾಗುವುದು ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ, ಸಾಂಪ್ರದಾಯಿಕ ಎತ್ತಿನ ಗಾಡಿಯಲ್ಲಿ. ತೇಜಸ್ವಿ ಈ ದೃಶ್ಯದ ಮೂಲಕ ವಿಜ್ಞಾನ ಮತ್ತು ಸಂಪ್ರದಾಯ ಹೇಗೆ ಜೊತೆಜೊತೆಯಾಗಿ ಸಾಗಬೇಕು ಅನ್ನೋದನ್ನ ಸಂಕೇತಿಸ್ತಿಲೋ ಹಾಗೆ ನನಗನ್ಸುತ್ತೆ. ಖಂಡಿತ. ಆ ಪ್ರಯಾಣದುದ್ದಕ್ಕೂ ಅವರ ನಡೆಯುವ ಚರ್ಚೆಗಳೇ ಈ ಕಾದಂಬರಿಯ ಆತ್ಮ. ಅವರು ಕೇವಲ ಹಲ್ಲಿಯನ್ನು ಹುಡುಕುತ್ತಿರುವುದಿಲ್ಲ, ಜೊತೆಗೆ ಸತ್ಯದ ಸ್ವರೂಪವನ್ನು ಹುಡುಕುತ್ತಿರುತ್ತಾರೆ. ಸತ್ಯ ಎಂದರೇನು? ಕಣ್ಣಿಗೆ ಕಂಡಿದ್ದು ಮಾತ್ರ ಸತ್ಯವೇ? ವೈಜ್ಞಾನಿಕ ಉಪಕರಣಗಳಿಂದ ಅಳೆದಿದ್ದು ಮಾತ್ರ ಸತ್ಯವೇ? ಅಥವಾ ಅನುಭವಕ್ಕೆ ನಿಲುಕಿದ್ದು ಸತ್ಯವೇ? ಈ ತಾತ್ವಿಕ ಪ್ರಶ್ನೆಗಳು ಆ ಕಾಡಿನ ಮಧ್ಯೆ ಜೀವಂತವಾಗಿ ಚರ್ಚೆಯಾಗುತ್ತವೆ. ಹಲವಾರು ದಿನಗಳ ಹುಡುಕಾಟ, ನಿರಾಸೆ, ಕೊನೆಗೆ ಒಂದು ದಿನ ಆ ಕ್ಷಣ ಬಂದೇ ಬಿಡುತ್ತೆ. ನಿರೂಪಕ ಆ ಅದ್ಭುತ ದೃಶ್ಯವನ್ನು ನೋಡುತ್ತಾನೆ. ಒಂದು ಮರದ ಕೊಂಬೆಯ ಮೇಲಿದ್ದ ಇರುವೆಗೂಡಿನೊಳಗೆ ಏನೋ ಒಂದು ಜೀವಿ ನುಗ್ಗಿ ಇರುವೆಗಳನ್ನು ತಿನ್ನುತ್ತಿರುತ್ತೆ. ಆ ಕ್ಷಣವನ್ನು ಊಹಿಸಿಕೊಳ್ಳಿ. ಎಷ್ಟೋ ವರ್ಷಗಳಿಂದ ಸೋತು ಸುಣ್ಣವಾಗಿದ್ದ ಒಬ್ಬ ಮನುಷ್ಯನ ಕಣ್ಣು ಮುಂದೆ ಲಕ್ಷಾಂತರ ವರ್ಷಗಳ ಹಿಂದಿನ ಒಂದು ಜೀವಿ ಪ್ರತ್ಯಕ್ಷವಾಗುತ್ತೆ. ಅದೇ ಆ ಕ್ಷಣ ಅವನಿಗೆ ಜಗತ್ತೇ ಬದಲಾದ ಹಾಗೆ ಅನ್ಸಿರ್ಬೇಕು ಅಲ್ವಾ? ಹೌದು, ಅದೊಂದು ಯುರೇಕಾ ಮೊಮೆಂಟ್. ಆದ್ರೆ ಅದು ಅಲ್ಲಿಗೆ ಮುಗಿಯೋದಿಲ್ಲ. ಇರುವೆಗಳ ಮುತ್ತಿಕೊಂಡಾಗ ಆ ಜೀವಿ ಅಲ್ಲಿಂದ ಇನ್ನೊಂದು ಮರಕ್ಕೆ ರೆಕ್ಕೆ ಬಿಚ್ಚಿ ಹಾರುತ್ತದೆ. ಆ ದೃಶ್ಯವನ್ನು ನಿರೂಪಕ ನಂಬಲಾಗದೆ ನಿಂತು ಬಿಡುತ್ತಾನೆ. ಅಲ್ಲಿಂದ ಅದನ್ನು ಹಿಡಿಯುವ ಪ್ರಯತ್ನ ಶುರುವಾಗುತ್ತೆ. ಅದು ಇನ್ನೊಂದು ರೋಚಕ ಅಧ್ಯಾಯ. ಕಾರ್ಯಪ್ಪ ಮರ ಹತ್ತಿ ಅದರ ಹತ್ರ ಹೋಗ್ತಾನೆ. ಅದು ತಪ್ಪಿಸ್ಕೊಳ್ಳೋಕು ನೋಡಿದಾಗ ಕಾರ್ಯಪ್ಪ ಅದರ ಬಾಲವೊಂದು ಹಿಡಿಯುತ್ತಾನೆ. ಆದ್ರೆ ಅದರ ಬಾಲ ಹಲ್ಲಿಯ ಬಾಲದ ಹಾಗೆ ತುಂಡಾಗಿ ಅದು ತಪ್ಪಿಸ್ಕೊಂಡು ಹೋಗುತ್ತೆ. ಕೊನೆಗೆ ಹತ್ರದಲ್ಲೇ ಇದ್ದ ಒಂದು ಎತ್ತರದ ಬಂಡೆಯ ತುದಿಗೆ ಓಡಿ ಹೋಗಿ ನಿಲ್ಲುತ್ತೆ. ಆ ಚೇಸ್ ಇದೆಯಲ್ಲ, ಅದು ಉಸಿರು ಬಿಗಿ ಹಿಡಿದು ಓದುವಂತೆ ಮಾಡುತ್ತೆ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವಿದೆ. ಬಾಲ ತುಂಡಾಗಿ ಅದು ತಪ್ಪಿಸಿಕೊಳ್ಳೋದು ಒಂದು ಸಂಕೇತದಂತೆ ಕಾಣುತ್ತೆ. ಅಂದ್ರೆ ಪ್ರಕೃತಿಯ ಕೆಲವು ರಹಸ್ಯಗಳನ್ನು ನಾವು ಸಂಪೂರ್ಣವಾಗಿ ಹಿಡಿದಿಡಲು, ನಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಅದನ್ನ ಕೇವಲ ನೋಡ್ಬೋದು, ಅನುಭವಿಸ್ಬೋದು ಅಷ್ಟೇ. ಹೌದು. ಕಥೆಯ ಕ್ಲೈಮ್ಯಾಕ್ಸ್ ಬರೋದೇ ಇಲ್ಲಿ. ಬಂಡೆಯ ತುದಿಯಲ್ಲಿ ಸಿಕ್ಕಿಹಾಕೊಂಡ ಹಲ್ಲಿ ಇದ್ದಕ್ಕಿದ್ದಂತೆ ಮುಂದಿರುವ ಪ್ರಪಾತಕ್ಕೆ ಹಾರುತ್ತೆ.
ಆಗ ಅದರ ಪಕ್ಕೆಲುಬುಗಳ ಬಳಿಯಿಂದ ತೆಳುವಾದ ಬಿಳಿ ರೆಕ್ಕೆಗಳು ಬಿಚ್ಚಿಕೊಳ್ಳುತ್ತವೆ. ಅದು ಆಕಾಶದಲ್ಲಿ ಹಕ್ಕಿಯಂತೆ ಹಾರುವುದಿಲ್ಲ. ಬದಲಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾರಿಕೊಂಡು ಹೋಗಿ ವಿಶಾಲವಾದ ನೀಲಾಕಾಶದಲ್ಲಿ ಮಾಯವಾಗುತ್ತದೆ. ತಂಡದವರೆಲ್ಲರೂ ಆ ದೃಶ್ಯವನ್ನು ದಿಗ್ಭ್ರಾಂತರಾಗಿ ನೋಡ್ತಾ ನಿಲ್ಲುತ್ತಾರೆ. ಈ ದೃಶ್ಯದ ನಂತರ ಒಂದು ದೊಡ್ಡ ಪ್ರಶ್ನೆ ಏಳುತ್ತೆ. ಹಾಗಾದ್ರೆ ಈ ಇಡೀ ಯಾತ್ರೆ ಯಶಸ್ವಿಯಾಯ್ತಾ ಅಥವಾ ವಿಫಲವಾಯ್ತಾ? ಭೌತಿಕವಾಗಿ ನೋಡಿದ್ರೆ ಅವರು ಆ ಜೀವಿಯನ್ನು ಹಿಡಿಯಲು ವಿಫಲರಾದ್ರು. ಹೌದು, ಆದ್ರೆ ಅವರ ನಿಜವಾದ ಉದ್ದೇಶ ಈಡೇರಿತ್ತು. ಅದೆಂಗೆ ಹಿಡಿಯೋಕಾಗಲಿಲ್ವಲ್ಲ? ಕರ್ವಾಲೋ ಅವರಿಗೆ ಬೇಕಾಗದ್ದು ಆ ಜೀವಿಯನ್ನು ಹಿಡಿದು ಮ್ಯೂಸಿಯಂನಲ್ಲಿ ಇಡುವುದಲ್ಲ, ಬದಲಾಗಿ ಅದು ಅಸ್ತಿತ್ವದಲ್ಲಿದೆ ಎಂದು ಸಾಬೀತುಪಡಿಸುವುದು. ಅವರು ಅದನ್ನು ಕಣ್ಣಾರೆ ಕಂಡರು, ಫೋಟೋ ಮತ್ತು ವಿಡಿಯೋ ತೆಗೆದರು. ಓ ಸರಿ ಸರಿ, ಅವರ ವೈಜ್ಞಾನಿಕ ವಾದಕ್ಕೆ ಬೇಕಾದ ಪುರಾವೆ ಸಿಕ್ತು. ಎಕ್ಸಾಕ್ಟ್ಲಿ. ಆ ಅನುಭವವೇ ಅವರಿಗೆ ಸಿಕ್ಕ ದೊಡ್ಡ ಯಶಸ್ಸು. ಹಿಡಿಯಲಾಗಲಿಲ್ಲ ಎನ್ನುವುದು ಒಂದು ಸಣ್ಣ ನಿರಾಸೆ ಅಷ್ಟೇ. ಆ ಶೋಧದ ಅನುಭವವೇ ಮುಖ್ಯವಾಗಿತ್ತು. ಓ ಹಾಗೆ ನೋಡಿದಾಗ ಈ ಘಟನೆ ನಿರೂಪಕನ ಜೀವನದಲ್ಲಿ ತರುವ ಬದಲಾವಣೆ ಇದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಯಶಸ್ಸು. ಖಂಡಿತ. ಕೃಷಿಯಲ್ಲಿ ಸೋತು ಬದುಕಿನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದ ಅವನಿಗೆ ಈ ಘಟನೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ. ಪ್ರಪಂಚದಲ್ಲಿ ಇನ್ನೂ ತಿಳಿಯಬೇಕಾದದ್ದು, ನೋಡಬೇಕಾದದ್ದು ಎಷ್ಟೊಂದಿದೆ ಅನ್ನೋ ವಿಸ್ಮಯ ಅವನಲ್ಲಿ ಮತ್ತೆ ಹುಟ್ಕೊಳ್ಳುತ್ತೆ. ಅವನೊಳಗಿನ ಜಿಜ್ಞಾಸೆ ಮತ್ತೆ ಜಾಗೃತವಾಗುತ್ತೆ. ಅವನ ಜೀವನದ ದಿಕ್ಕೇ ಬದಲಾಗುತ್ತೆ. ಕರ್ವಾಲೋ ಕೂಡ ಅಷ್ಟೇ. ಹೌದು. ತಮ್ಮ ಕೆಲಸ ಮುಗಿದ ತಕ್ಷಣ ಯಾರಿಗೂ ಹೇಳದೆ ಕೇಳದೆ ಅಲ್ಲಿಂದ ಮೌನವಾಗಿ ಹೊರಟೋಗ್ತಾರೆ. ಒಬ್ಬ ನಿಜವಾದ ಜ್ಞಾನಾನ್ವೇಷಕನಂತೆ. ಅವರಿಗೆ ಬೇಕಾಗಿದ್ದ ಜ್ಞಾನ ಸಿಕ್ಕಿತ್ತು, ಅವರ ಕೆಲಸ ಮುಗಿದಿತ್ತು. ಆ ನಂತರದ ಪ್ರಚಾರ, ಹೊಗಳಿಕೆ ಯಾವುದೂ ಅವರಿಗೆ ಬೇಕಿರ್ಲಿಲ್ಲ. ಹಾಗಾಗಿ ನಮ್ಮ ಚರ್ಚೆಯ ಆರಂಭಕ್ಕೆ ಬಂದ್ರೆ, ಕರ್ವಾಲೋ ಕೇವಲ ಒಂದು ಸಾಹಸ ಕಥೆಯಲ್ಲ, ಅದು ಜಗತ್ತನ್ನು ಅರಿಯುವ ವಿಭಿನ್ನ ಮಾರ್ಗಗಳ ಕಥೆ. ಕರ್ವಾಲೋ ಪ್ರತಿನಿಧಿಸುವ ವೈಜ್ಞಾನಿಕ ದಾರಿ, ಮಂದಣ್ಣ ಪ್ರತಿನಿಧಿಸುವ ಅನುಭವ ಜ್ಞಾನದ ದಾರಿ ಮತ್ತು ನಿರೂಪಕ ಪ್ರತಿನಿಧಿಸುವ ನೇರ ಅನುಭವದ ದಾರಿ, ಈ ಮೂರೂ ಸೇರಿದಾಗ ಮಾತ್ರ ಸತ್ಯದ ಒಂದು ಪೂರ್ಣ ಚಿತ್ರ ಸಿಗಲು ಸಾಧ್ಯ ಅಂತ ತೇಜಸ್ವಿ ಹೇಳ್ತಿರುವಂತಿದೆ. ಹೌದು. ಮತ್ತು ಅಂತಿಮವಾಗಿ ಈ ಕಾದಂಬರಿ ಒಂದು ಅದ್ಭುತವಾದ ಚಿಂತನೆಯನ್ನು ನಮ್ಮ ಮುಂದಿಡುತ್ತೆ. ಕೆಲವು ಸತ್ಯಗಳನ್ನ ಅಳೆಯಲು, ಹಿಡಿದಿಡಲು ಅಥವಾ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಅವುಗಳನ್ನ ಕೇವಲ ಅನುಭವಿಸಲು ಮಾತ್ರ ಸಾಧ್ಯ. ಆ ಹಾರುವ ಹಲ್ಲಿಯು ನಮ್ಮ ತಿಳುವಳಿಕೆಗೆ ಮೀರಿದ, ಜಗತ್ತಿನಲ್ಲಿ ಇನ್ನೂ ಅಸ್ತಿತ್ವದಲ್ಲಿರುವ ಅಸಂಖ್ಯಾತ ರಹಸ್ಯಗಳನ್ನು ಪ್ರತಿನಿಧಿಸುತ್ತೆ. ಅದು ಸಿಕ್ಕರೂ ಸಿಗದಂತೆ ಮಾಯವಾಗುವ ವಿಸ್ಮಯ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ನಮ್ಮೆಲ್ಲರ ಜೀವನದಲ್ಲಿಯೂ ಇಂಥ ಹಾರುವ ಹಲ್ಲಿಗಳು ಇರಬಹುದೇ? ಅಂದ್ರೆ ಭೌತಿಕವಾಗಿ ಹಿಡಿದಿಡುವುದಕ್ಕಲ್ಲ, ಅಥವಾ ಅದರಿಂದ ಏನಾದ್ರೂ ಲಾಭ ಪಡೆಯುವುದಕ್ಕಲ್ಲ, ಕೇವಲ ಆ ಹುಡುಕಾಟದ ಆನಂದಕ್ಕಾಗಿ, ಅದನ್ನು ನೋಡುವ, ಅನುಭವಿಸುವ ವಿಸ್ಮಯಕ್ಕಾಗಿಯೇ ನಾವು ಶೋಧಿಸಬೇಕಾದ ಸತ್ಯಗಳು ಯಾವುವು? ಬಹಳ ಆಳವಾದ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ಯೋಚಿಸುತ್ತಾ ಈ ಚರ್ಚೆಯನ್ನು ಮುಗಿಸೋಣ.